ಹಾಯ್ ಎವ್ರಿಬಡಿ, ಬನ್ನಿ ಇವತ್ತು ವಿಲ್ ಬಿ ಪರ್ಫೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ವಿಲ್ ಬಿ ಅಂದರೆ ಆಮೇಲೆ ಜೊತೆಗೆ ಆ್ಯಕ್ಷನ್ ಕಂಟಿನ್ಯೂ ಆಗ್ತಾ ಇದೆ ಅಂತ. ಇದಕ್ಕೊಂದು ಎಕ್ಸೆಪ್ಷನ್ ಇದೆ, ನಾನು ಎಂಡಲ್ಲಿ ಹೇಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದರೆ ಐ, ಯು, ಹಿ, ಶಿ, ಇಟ್, ದೇ, ವಿ, ರವಿ, ರಾಧಾ, ರವಿ ಆ್ಯಂಡ್ ರಾಧಾ, ಅನಿಮಲ್, ಪ್ಲಾಂಟ್, ಮೆಷಿನ್, ಥಿಂಗ್, ಪ್ಲೇಸ್, ಇನ್ಸೆಕ್ಟ್, ಫ್ರೂಟ್, ವೆಜಿಟಬಲ್, ಏನೇ ಸಬ್ಜೆಕ್ಟ್ ಬರಲಿ, ನೀವು ವಿಲ್ ಬಿ ಮತ್ತು ವೆಂಟ್ ಅಂತ ಹೇಳ್ತೀವಲ್ಲ, ಅದನ್ನು ಡೈರೆಕ್ಟಾಗಿ ಹಾಕ್ಬೋದು. ನೋಡಿ, ವಿಲ್ ಬಿ ಅಂದರೆ ಆಮೇಲೆ ಅಂತ, ನಾವು ಆಮೇಲೆ ಮಾಡ್ತಾ ಇದ್ದೀವಿ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ದಿದ್ದೀನಿ ನೋಡಿ, ಐ ವಿಲ್ ಬಿ ಗೋಯಿಂಗ್, ನಾನು ಆಮೇಲೆ ಹೋಗ್ತಾ ಇರ್ತೀನಿ. ಎಕ್ಸ್ಪ್ರೆಷನ್ ಹಾಕೋದು ಮರಿಬೇಡಿ ನೀವು ಮಾತಾಡ್ಬೇಕಾದ್ರೆ. ಓಕೆ, ನಾವು ಮಾತಾಡ್ಬೇಕಾದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದಟ್ ವಿ ಫರ್ಗೆಟ್ ಇಸ್, ನಾವು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಲ್ಲ. ನಾವು ಐ ವಿಲ್ ಗೆಟ್ ದ ಡಾಕ್ಯುಮೆಂಟ್ಸ್ ಟುಮಾರೋ, ಹಾಗೆಲ್ಲ ನೀವು ಬ್ಲ್ಯಾಂಡಾಗಿ ಹೆದರಿಕೆ ತೋರಿಸ್ಬೇಡಿ, ಚೆನ್ನಾಗಿ ಎಕ್ಸ್ಪ್ರೆಸಿವ್ ಆಗಿ ಹೇಳಿ. ಐ ವಿಲ್ ಬಿ ಗೋಯಿಂಗ್, ನಾನು ಆಮೇಲೆ ಹೋಗ್ತಾ ಇರ್ತೀನಿ. ವಿ ವಿಲ್ ಬಿ ವೇಟಿಂಗ್, ನಾವು ಆಮೇಲೆ ಕಾಯ್ತಾ ಇರ್ತೀವಿ. ಯು ವಿಲ್ ಬಿ ಸ್ಲೀಪಿಂಗ್, ನೀವು ಆಮೇಲೆ ನಿದ್ದೆ ಮಾಡ್ತಿರ್ತೀರ. ಯು ಬೆಟರ್ ಕಮ್ ಆಫ್ಟರ್ ದ್ಯಾಟ್ ಅಂತ. ಓಕೆ, ರವಿ ವಿಲ್ ಬಿ ಚೆಕಿಂಗ್, ರವಿ ಆಮೇಲೆ ಚೆಕ್ ಮಾಡ್ತಾ ಇರ್ತಾನೆ. ದೇ ವಿಲ್ ಬಿ ವರ್ಕಿಂಗ್, ಅವರು ಆಮೇಲೆ ಕೆಲಸ ಮಾಡ್ತಿರ್ತಾರೆ ಅಂತ. ಸೊ ಇದನ್ನೆಲ್ಲ ನಾವು ಹೇಳಬೇಕಾದಾಗ ನೀವು ಅರ್ಥ ಮಾಡ್ಕೊಳ್ಳಿ, ವಿಲ್ ಬಿ ವರ್ಕಿಂಗ್ ಅಂದರೆ ನಾನು ಕೆಲಸ ಮಾಡ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಒಂದು ಕೆಲಸ ಮಾಡಿ, ನೀವು ನಾಳೆ ನಾನು ಬಂದು ಭೇಟಿಯಾಗಿ, ನಾನು ಬಿಟ್ವೀನ್ 10 o'clock ಆ್ಯಂಡ್ 8 o'clock ಕ್ಲಾಸಲ್ಲಿ ಇರ್ತೀನಿ, ನಾನು ಕೆಲಸ ಮಾಡ್ತಾ ಇರ್ತೀನಿ, ನೀವು ಎನಿ ಟೈಮ್ ಬನ್ನಿ ಅಂತೀನಿ. ಅದನ್ನು ನಾನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀನಿ, ಯು ಡೂ ಒನ್ ಥಿಂಗ್, ಯು ಕಮ್ ಆ್ಯಂಡ್ ಮೀಟ್ ಮೀ ಟುಮಾರೋ, ಐ ವಿಲ್ ಬಿ ಇನ್ ಕ್ಲಾಸ್ ಫ್ರಮ್ 10 o'clock to 8 o'clock, ಐ ವಿಲ್ ಬಿ ವರ್ಕಿಂಗ್, ಯು ಕ್ಯಾನ್ ಕಮ್ ಎನಿ ಟೈಮ್, ಐ ವಿಲ್ ಬಿ ವರ್ಕಿಂಗ್ ಅಂತ. ಗೊತ್ತಾಯ್ತಲ್ವಾ? ಇದನ್ನು ನಾನು ನಿಮ್ಗೆ ಹೇಳಿದೆ, ಒಂದು ಎಕ್ಸೆಪ್ಷನ್ ಇದೆ ಅಂತ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಬರೀರಿ. ಐ ವಿಲ್ ಬಿ ಗೋಯಿಂಗ್, ದೇ ವಿಲ್ ಬಿ ಕಮಿಂಗ್ ಅಂತ ಬರೀತಾ ಇರಿ. ನೀವು ಎಷ್ಟು ಬರೀತೀರೋ ಅಷ್ಟು ಒಳ್ಳೆಯದು. ಒಂದು ಆಸ್ಪೆಕ್ಟ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ, 20 ಪದ ನೀವು ಸಖತ್ತಾಗಿ ಕಲ್ತ್ಬಿಟ್ರೆ ನೀವು ಇಂಗ್ಲೀಷ್ ಕಲ್ತಂಗೆ. ಯಾವ್ದು ಹೇಳಿ? ಇಸ್, ಆಮ್, ಆರ್, ವಾಸ್, ವೇರ್, ವಿಲ್, ಶೆಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ಮೇ, ಮಸ್ಟ್, ಮೈಟ್, ವುಡ್, ಕುಡ್, ಶುಡ್, ಕ್ಯಾನ್. ಈ 20 ಪದಗಳನ್ನ ನಾನು ಒಂದೊಂದಾಗಿ ಪದಗಳನ್ನ ತೋರಿಸಿದ್ದೀನಿ. ಇಲ್ಲಿ ತನಕ ಇಸ್, ಆಮ್, ಆರ್, ವಾಸ್, ವೇರ್, ಇವತ್ತು ವಿಲ್ ಬಿ, ಇಷ್ಟು ಮಾಡಿದ್ದೀನಿ. ಸರಿಯಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಗೊತ್ತಾ? ಯು ಶುಡ್ ಬಿ ಎಕ್ಸ್ಪ್ರೆಸಿವ್. ನಾನು ಅವಾಗಲೇ ಹೇಳಿದ್ನಲ್ಲ, ನೆಕ್ಸ್ಟ್ ವಿಡಿಯೋಲಿ ನಾನು ಎಕ್ಸ್ಪ್ರೆಷನ್ ಮತ್ತು ಬೇರೆ ಏನೇನು ಎಲಿಮೆಂಟ್ಸ್ನ ನೀವು ಫಾಲೋ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಟುಡೇ ಪ್ರಾಕ್ಟೀಸ್ ದಿಸ್ ಎಕ್ಸ್ಟ್ರೀಮ್ಲಿ ವೆಲ್. ಆಲ್ ದ ವೆರಿ ಬೆಸ್ಟ್. ಹ್ಯಾವ್ ಅ ನೈಸ್ ಟೈಮ್. ಬಾರೋ ದೇವ್.